ಅಧಿಕಾರದ ದಾಹದಿಂದ ಒದ್ದಾಡ್ತಾ ಇದೆ. ತಿಂಗಳು 2 ತಿಂಗಳಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗದಿದೆ. ಕಾಂಗ್ರೆಸ್ ಪಕ್ಷವೇ ಇವತ್ತು ಛಿದ್ರ ಆಗೋ ಸ್ಥಿತಿ ಬಂದಿದೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅಂತ ಸಿಎಂಗೂ ಗೊತ್ತು, ಡಿಸಿಎಂಗೂ ಗೊತ್ತು. ಸಿಎಂ, ಡಿಸಿಎಂ ಹಾಗೂ ಶಾಸಕರುಗಳು ಅಧಿಕಾರದಿಂದ ಹಪಾಪಿಸುತ್ತಿದ್ದಾರೆ. ಇದರ ನಡುವೆ ರಾಜ್ಯದ ಜನತೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೆರಡು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ಕೆಎಸ್ ಈಶ್ವರಪ್ಪ ರಾಜ್ಯ ಸರ್ಕಾರದ ಭವಿಷ್ಯವನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಗೊತ್ತಿದ್ದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳೋದಕ್ಕೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದಕ್ಕೆ, ಶಾಸಕರುಗಳು ಮಂತ್ರಿ ಆಗೋದಕ್ಕೆ ಅಧಿಕಾರದ ದಾಹದಿಂದ ಕರ್ನಾಟಕ ರಾಜ್ಯ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲದೇ ಒದ್ದಾಡ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಇದು ನನಗನ್ಸತ್ತೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗದಿದೆ. ನೇರವಾಗಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ರು. ಮುಸಲ್ಮಾನರನ್ನೇ ನೆಚ್ಕೊಂಡಿದ್ದಂಥ ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮುಖಾಂತರ ಕಾಂಗ್ರೆಸ್ ಪಕ್ಷವೇ ಇವತ್ತು ಛಿದ್ರ ಆಗೋ ಸ್ಥಿತಿ ಬಂದಿದೆ. ಜಮೀರ್ ಅಹಮದ್ದು, ಆಮೇಲೆ ರಿಜ್ವಾನು, ಸಲೀಂ ಅಹಮದ್ದು ಎಲ್ಲರೂ ಕೂಡ ತಾವೇ ಮುಸಲ್ಮಾನ್ ನಾಯಕರು ಅನ್ನೋಂಥ ಬಿಂಬಿಸೋಕ್ಕೆ ಪ್ರಯತ್ನ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನೇ ನೆಚ್ಕೊಂಡು ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಉಸಿರಾಟ ನಡೆಸ್ತಾ ಇದೆ. ದೇಶದ ಎಲ್ಲ ಕಡೆನೂ ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ. ಬಹಳ ಕಡೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರನ್ನೇ ನೆಚ್ಕೊಂಡು ಕಾಂಗ್ರೆಸ್ ಸ್ವಲ್ಪ ಉಸಿರಾಡ್ತಾ ಇತ್ತು. ದಾವಣಗೆರೆಯಿಂದ ಈ ಮುಸಲ್ಮಾನರಿಗೂ ಕೂಡ ನಮ್ಮನ್ನು ಇಷ್ಟು ವರ್ಷ ಈ ಕಾಂಗ್ರೆಸ್ ಬಳಸ್ಕೊಂಡಿದ್ದು ನಮ್ಮ ಓಟಿಗೋಸ್ಕರ ಅಂತ ಮುಸಲ್ಮಾನರಿಗೂ ಅರ್ಥ ಆಗ್ತಾ ಇದೆ.